ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. 100% ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಸೊ ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ವೈಬ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇವತ್ತಿನ ಈವ್ನಿಂಗ್ ಎನರ್ಜಿಯಲ್ಲಿ ಇನ್ನರ್ ಕಾನ್ಫ್ಲಿಕ್ಟ್ ಎನರ್ಜಿ, ಮ್ಯಾನಿಪ್ಯುಲೇಷನ್ ಎನರ್ಜಿ ಇದೆ. ಮನಸ್ಸಿನ ಒಳಗಿನ ಯುದ್ಧ. ಈ ಟೈಮ್ನಲ್ಲಿ ನಿಮ್ಮ ಪರ್ಸನ್ ಮನಸ್ಸಿನ ಒಳಗಡೆ ದೊಡ್ಡ ಯುದ್ಧ ನಡೀತಾ ಇದೆ. ಒಂದು ಕಡೆ ಹೃದಯ ಒಂದು ಮಾತು ಹೇಳ್ತಾ ಇದ್ದರೆ, ಮತ್ತೊಂದು ಕಡೆ ಅವರ ಮೈಂಡ್ ಇನ್ನೊಂದು ಮಾತು ಹೇಳ್ತಾ ಇದೆ. ಅವರ ಹೃದಯ ನಿಮ್ಮ ಕಡೆ ನಿಜವಾದ ಭಾವನೆ ಇಟ್ಕೊಂಡಿದೆ, ಬಟ್ ಮೈಂಡ್ ತುಂಬ ದೂರ ತಳ್ತಾ ಇದೆ. ಅವರು ಸತ್ಯ ಹೇಳಬೇಕು ಅನ್ನಿಸುವಂತಹ ಮನಸ್ಸು ಬರ್ತಾ ಇದೆ, ನಿಮ್ಮ ಹತ್ರ ಬರಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ಬಟ್ ಯಾವುದಾದ್ರೊಂದು ಸತ್ಯವನ್ನು ಅವರು ಮುಚ್ಚಿಟ್ಟಿದ್ರೆ ಅಥವಾ ಯಾವುದಾದ್ರೊಂದು ವಿಷಯವನ್ನು ಮುಚ್ಚಿಟ್ಟಿದ್ರೆ ಅದನ್ನು ಹೇಳಿದ್ರೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ, ಅಥವಾ ಮತ್ತೆ ಫೈಟ್ ಆಗುತ್ತೆ, ಮತ್ತೆ ಎಲ್ಲ ಕೈ ತಪ್ಪಬಹುದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅವರು ಸಿಚುವೇಶನನ್ನು ನೇರವಾಗಿ ಫೇಸ್ ಮಾಡೋದಕ್ಕಿಂತ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇರಬಹುದು. ಥರ್ಡ್ ಪಾರ್ಟಿ ಎನರ್ಜಿ. ಈ ವ್ಯಕ್ತಿ ಇವರ ಲೈಫ್ನಲ್ಲಿ ಇವರ ಮನಸ್ಸಿನಿಂದ ಅವರ ನಿರ್ಧಾರವನ್ನು ತಗೊಳ್ತಾ ಇಲ್ಲ. ಅವರ ಲೈಫ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇವರ ಮೇಲೆ ಪ್ರಭಾವ ಬೀರ್ತಾ ಇರುವವರು ಇರಬಹುದು. ಅದು ಫ್ಯಾಮಿಲಿ ಕೂಡ ಆಗಿರ್ಬೋದು, ಅಥವಾ ಅವ್ರಿಗೆ ಬೇಕಾದವರು ಯಾರಾದರೂ ಹೊರಗಿನವರು ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ತುಂಬ ಕ್ಲೋಸ್ ಆಗಿರುವ ಯಾರಾದರೂ ಆಗಿರ್ಬೋದು, ಅಥವಾ ಫ್ಯಾಮಿಲಿಯ ವ್ಯಕ್ತಿಗಳಿಗೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಇಷ್ಟ ಇಲ್ಲದೆ ಇರಬಹುದು. ಸೊ ಇದೆಲ್ಲ ಕಾರಣದಿಂದ ಈ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಬಂದಿರಬಹುದು. ಹಾಗಾಗಿ ಈ ಪರ್ಸನ್ ಈಗ ಅವರ ಹೃದಯದ ಮಾತಿಗಿಂತ ಹೊರಗಿನವರ ಮಾತನ್ನು ಹೆಚ್ಚು ಕೇಳಿರ್ಬೋದು. ಬಟ್ ನೀವು ಇವರಿಗೆ ಒಳ್ಳೆಯದನ್ನೇ ಹೇಳಿದ್ರೂ ಕೂಡ ಅದನ್ನು ಇವರು ಸೀರಿಯಸ್ ಆಗಿ ತಗೊಳ್ಳದೇ ಇರಬಹುದು. ಆದರೆ ಅದೇ ಮಾತನ್ನು ಬೇರೆ ಯಾರಾದರೂ ಹೇಳಿದ್ರೆ ತಕ್ಷಣ ನಂಬ್ತಾ ಬಂದಿರಬಹುದು. ಈ ರೀತಿಯೆಲ್ಲ ಪಾಸ್ಟಲ್ಲಿ ಆಗಿರ್ಬೋದು. ಅಂದರೆ ನೀವು ಇವರ ಟ್ರೂ ವೆಲ್ ವಿಷರ್ ಆಗಿದ್ರೂ ಕೂಡ ಅದನ್ನು ಅವರು ಅರ್ಥ ಮಾಡ್ಕೊಳ್ಳದೆ ಇರಬಹುದು. ಇಲ್ಲಿ ಫಿಯರ್ ಆಫ್ ಲೂಸಿಂಗ್ ಎವ್ರಿಥಿಂಗ್ ಎನರ್ಜಿ ಇದೆ. ಈ ಟೈಮ್ನಲ್ಲಿ ನಿಮ್ಮ ಪರ್ಸನ್ ಮನಸ್ಸಿನ ಒಳಗಡೆ ತುಂಬ ಕುಸಿದು ಹೋಗಿದ್ದಾರೆ. ಹೊರಗಡೆಯಿಂದ ನೋಡಿದ್ರೆ ನನಗೇನೂ ಆಗಿಲ್ಲ ಅನ್ನೋ ಸ್ಟ್ರಾಂಗ್ ಫೀಲ್ ಇಟ್ಕೊಂಡಿರೋ ರೀತಿ ಕಾಣಿಸ್ತಾ ಇರ್ಬೋದು. ಬಟ್ ಮನಸ್ಸಿನ ಒಳಗಡೆ ಸಂಪೂರ್ಣವಾಗಿ ಕನ್ಫ್ಯೂಷನ್, ಗಾಬರಿ. ಇವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಎಲ್ಲವೂ ಕೈಯಿಂದ ಜಾರ್ತಾ ಇದೆ, ಅಥವಾ ನಿಮ್ಮ ಮೇಲಿನ ಕಂಟ್ರೋಲ್ ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಇದೆ. ಅವರು ಎಷ್ಟು ಇಮೇಜ್ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೋ ಅಷ್ಟು ಅವರಿಗೆ ಮನಸ್ಸಿನ ಒಳಗಡೆ ಭಯ ಹೆಚ್ಚಾಗ್ತಾ ಇದೆ. ನಿಮ್ಮ ಮುಂದೆ ಕುಗ್ಗಿರೋ ರೀತಿ ಕಾಣಬಾರ್ದು ಅನ್ನೋ ಹಠದಲ್ಲಿ ಅವರ ನಿಜವಾದ ಭಾವನೆಗಳನ್ನು ಹೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ಮ ಎನರ್ಜಿ ಇದೆ, ರಿಗ್ರೆಟ್ ಎನರ್ಜಿ ಇದೆ. ಇವರಿಗೀಗ ಅವರ ಪಾಸ್ಟ್ ತಪ್ಪುಗಳು ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಯಾರನ್ನು ನಂಬಬೇಕಿತ್ತು, ಯಾರನ್ನು ನಂಬಾರ್ದಿತ್ತು, ಯಾರು ನಮ್ಮವರು, ಯಾರು ಅಲ್ಲ, ಇವರ ಮನಸ್ಸಿನೊಳಗೆ ಒಂದು ಕ್ಲಾರಿಟಿ ಬರ್ತಾ ಇದೆ. ಇವರು ಹಿಂದೆ ಹಲವಾರು ಜನರ ಮಾತನ್ನು ಕೇಳಿರ್ಬೋದು, ಫ್ರೆಂಡ್ಸ್ ಮಾತು ಕೇಳಿರ್ಬೋದು, ಫ್ಯಾಮಿಲಿಯ ಮಾತು ಕೇಳಿರ್ಬೋದು, ಈ ರಿಲೇಷನ್ಶಿಪ್ ಇಷ್ಟ ಇಲ್ಲದೆ ಇದ್ದವರ ಮಾತನ್ನು ಕೇಳಿರ್ಬೋದು. ಸೊ ಇದೆಲ್ಲ ನಿರ್ಧಾರಗಳಲ್ಲಿ ಇವರು ಸಿಕ್ಕಾಕೊಂಡಿರ್ಬೋದು. ಅವರು ಮನಸ್ಸಿನ ಒಳಗಡೆ ಒಪ್ಕೊಳ್ತಾ ಇದ್ದಾರೆ, ಹೌದು ನನ್ನ ತಪ್ಪುಗಳೇ ನನ್ನ ಲೈಫ್ನಲ್ಲಿ ಈ ಸಿಚುವೇಶನ್ ಕ್ರಿಯೇಟ್ ಮಾಡಿದೆ ಅಂತ ಅವರಿಗೆ ಗೊತ್ತಾಗ್ತಾ ಇದೆ. ಕಾಂಟ್ಯಾಕ್ಟ್ ಬ್ರೇಕ್ ಎನರ್ಜಿ, ಫಿಯರ್ ಆಫ್ ಸಪ್ರೇಷನ್ ಎನರ್ಜಿ. ನೀವು ದೂರ ಆದಮೇಲೆ ಇವರಿಗೆ ಒಂದು ದೊಡ್ಡ ರಿಯಾಲಿಟಿ ಹಿಟ್ಟಾಗಿದೆ. ನನ್ನ ಲೈಫ್ನಲ್ಲಿ ನಿಜವಾಗ್ಲೂ ನನ್ನವ್ರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಈಗ ಸಿಗ್ತಾ ಇದೆ. ನೀವಿದ್ದಾಗ ಇವರಿಗೆ ನಿಮ್ಮ ಬೆಲೆ ಅಷ್ಟು ಅರ್ಥ ಆಗಿರಲಿಲ್ಲ, ನಿಮ್ಮ ವ್ಯಾಲ್ಯೂ ಅಷ್ಟು ಅರ್ಥ ಆಗಲಿಲ್ಲ. ಆದರೆ ಈಗ ನಿಮ್ಮ ಸಪೋರ್ಟ್ ಇಲ್ಲದೆ ಅವರು ತುಂಬ ಖಾಲಿ ಅಂತ ಅನ್ನಿಸ್ತಾ ಇದೆ. ಅವರಿಗೆ ಗೊತ್ತಾಗಿದೆ, ನಿಮ್ಮನ್ನು ಸಂಪೂರ್ಣವಾಗಿ ಕಳ್ಕೊಂಡ್ರೆ
ಇವರ ಲೈಫ್ನಲ್ಲಿ ಹ್ಯಾಪಿನೆಸ್ ಅನ್ನೋದು ಇಲ್ಲದೆ ಇರ್ಬೋದು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದು ದೊಡ್ಡ ಕಾರಣ ಏನು ಅಂದರೆ, ಯಾವುದೋ ಒಂದು ವಿಷಯವನ್ನು ಇವರು ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು. ಸೊ ಅದೆಲ್ಲದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಹಾರ್ಟ್ ವರ್ಸಸ್ ಮೈಂಡ್ ಎನರ್ಜಿ. ಇಲ್ಲಿ ಅವರ ಹೃದಯ ಹೇಳ್ತಾ ಇದೆ ಎಲ್ಲವನ್ನು ಹೇಳ್ಕೊಳ್ಬೇಕು, ಫೀಲಿಂಗ್ಸನ್ನು ಶೇರ್ ಮಾಡ್ಕೋಬೇಕು. ಆದರೆ ಅವರ ಕಂಡೀಷನ್ ಯಾವ ರೀತಿ ಇದೆ ಅಂದರೆ, ಸಮಾಜ ಅಥವಾ ಫ್ಯಾಮಿಲಿ ಇಮೇಜ್, ಇದೆಲ್ಲ ಅವರ ಈಗೋ, ಇದೆಲ್ಲ ಇವರನ್ನು ತಡೀತಾ ಇದೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ಮನಸ್ಸಿಗೆ ಏನಾದರೂ ಬೇಕಿದ್ರೂ ಕೂಡ ಜನರು ಏನು ಹೇಳ್ತಾರೆ ಅನ್ನೋ ಭಯದಿಂದ ತುಂಬ ಜನರು ಅವರ ಹೃದಯದ ಮಾತನ್ನು ಕೇಳೋದಿಲ್ಲ ಅಲ್ವಾ. ಅದೇ ಸಿಚುವೇಶನ್. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ಒಪ್ಕೊಂಡ್ರೆ ಬೇರೆಯವರ ದೃಷ್ಟಿಯಲ್ಲಿ ಯಾವ ರೀತಿ ಆಗ್ಬೋದು, ಅಥವಾ ಫ್ಯಾಮಿಲಿಯ ದೃಷ್ಟಿಯಲ್ಲಿ ಯಾವ ರೀತಿ ಆಗ್ಬೋದು, ತಪ್ಪಾಗಿ ಕಾಣಿಸ್ಕೊಳ್ಬೋದು ಅನ್ನೋ ಗಿಲ್ಟ್ ಕೂಡ ಕೆಲವರ ಲೈಫ್ನಲ್ಲಿ ಇದೆ, ಕೆಲವರ ಸಿಚುವೇಶನ್ನಲ್ಲಿದೆ. ಸೊ ಸೈಲೆನ್ಸ್ ಎನರ್ಜಿ ಇದೆ, ವೇಟಿಂಗ್ ಎನರ್ಜಿ ಇದೆ, ಎಕ್ಸ್ಪೆಕ್ಟೇಷನ್ ಎನರ್ಜಿ ಇದೆ. ಈ ಟೈಮ್ನಲ್ಲಿ ಅವರು ತುಂಬ ಸೈಲೆಂಟ್ ಆಗಿರಬಹುದು, ಮಾತಾಡದೇ ಇರ್ಬೋದು, ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು. ಆದರೆ ಅದರ ಅರ್ಥ ಅವರಿಗೆ ಫೀಲಿಂಗ್ಸ್ ಇಲ್ಲ ಅನ್ನೋದಲ್ಲ. ಅವರು ಮನಸ್ಸಿನ ಒಳಗಡೆ ಎಲ್ಲವನ್ನು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ದೃಷ್ಟಿಯಲ್ಲಿ ಅವರ ಇಮೇಜ್ ಮತ್ತೆ ಏನಾಗಬಹುದು, ಒಳ್ಳೆಯದಾಗಬೇಕು ಅಂತ ಬಯಸ್ತಾ ಇದ್ದಾರೆ. ನೀವು ಅವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು ಅನ್ನೋ ಆಸೆ ಕೂಡ ಇದೆ. ಅವರು ನಿಜವಾಗ್ಲೂ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಎಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಆ ಧೈರ್ಯ ಅನ್ನೋದು, ಕರೇಜ್ ಅನ್ನೋದು ಇನ್ನೂ ಕೂಡ ಬಂದಿಲ್ಲ. ಇಲ್ಲಿ ಎಕ್ಸ್ಪ್ರೆಷನ್ ಎನರ್ಜಿ. ನಿಮ್ಮ ಪರ್ಸನ್ ಶಾಕಿಂಗ್ ಎನರ್ಜಿ. ನಿಮ್ಮ ಪರ್ಸನ್ ನಿಮ್ಮ ಕಡೆ ಏನಾದರೂ ಕಮ್ಯುನಿಕೇಷನ್ ಮಾಡುವ ಸಾಧ್ಯತೆ ಕೂಡ ಇದೆ. ತುಂಬ ಜನರ ಲೈಫ್ನಲ್ಲಿ ಈ ವ್ಯಕ್ತಿ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸುವ ಕಾರಣದಿಂದ ಕಮ್ಯುನಿಕೇಷನನ್ನು ಸ್ಟಾರ್ಟ್ ಮಾಡ್ಬೋದು. ಮೆಸೇಜ್ ಆಗಿರಬಹುದು, ಅಥವಾ ಕಾಲ್ ಆಗಿರ್ಬೋದು, ಅಥವಾ ಸಡನ್ನಾಗಿ ಮೀಟ್ ಆಗ್ಬೋದು. ಬಹಳ ದಿನಗಳಿಂದ ಹೈಡ್ ಮಾಡ್ಕೊಂಡಿರುವಂತಹ ಫೀಲಿಂಗ್ಸನ್ನು ಹೊರಗಡೆ ಶೇರ್ ಮಾಡ್ಕೋಬೋದು. ನೀವು ಕೂಡ ಅವರಿಂದ ಸಡನ್ನಾಗಿ ಸರ್ಪ್ರೈಸ್ ರೀತಿ ಬರ್ಬೋದು, ಅಥವಾ ಶಾಕ್ ಆಗ್ಬೋದು ನಿಮಗೆ. ರಿಲೀಸ್ ಕಂಟ್ರೋಲ್ ಎನರ್ಜಿ, ಓಪನ್ ಯುವರ್ ಹಾರ್ಟ್ ಎನರ್ಜಿ. ನೀವು ಏನನ್ನು ತುಂಬ ಟೈಮಿಂದ ಹಿಡ್ಕೊಂಡು ಕೂತ್ಕೊಂಡಿದ್ದೀರಾ, ಈ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಭಯ ಆಗಿರ್ಬೋದು, ಒಂದು ಯೋಚನೆ ಆಗಿರ್ಬೋದು, ಎಲ್ಲಿ ಈ ರಿಲೇಷನ್ಶಿಪ್ ಕೈ ತಪ್ಪಿ ಬಿಡುತ್ತೋ ಅನ್ನೋ ಇನ್ಸೆಕ್ಯೂರಿಟಿ ಕೂಡ ನಿಮಗಿರ್ಬೋದು. ಆದರೆ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂದರೆ, ನಿಮ್ಮ ಮನಸ್ಸಿನ ಭಾರವನ್ನು ನೀವು ರಿಲೀಸ್ ಮಾಡಬೇಕು. ಯಾಕೆ ಅಂದರೆ ಕೆಲವೊಮ್ಮೆ ಹಳೆಯದನ್ನು, ಪಾಸ್ಟಲ್ಲಿ ಆಗಿರೋದನ್ನು ತುಂಬ ಟೈಟಾಗಿ ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ರೆ ಹೊಸದಾಗಿ ಸಿಗುವ ಒಳ್ಳೆಯದನ್ನು ಕೂಡ ನಾವು ನಮ್ಮ ಲೈಫ್ನಲ್ಲಿ ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಭಯದಿಂದ ಹೊರಬಂದರೆ ನಿಮ್ಮ ಲೈಫ್ನಲ್ಲಿ ಇನ್ನೂ ಉತ್ತಮವಾದ ಅಥವಾ ಒಂದು ಒಳ್ಳೆಯ ಅವಕಾಶಗಳು ಕೂಡ ನಿಮ್ಮ ಲೈಫ್ನಲ್ಲಿ ಬರ್ಬೋದು. ಹಾಗಾಗಿ ನಿಮ್ಮ ಹೃದಯದ ಮಾತು ಕೇಳಿ. ಓವರ್ ಥಿಂಕಿಂಗ್ನಲ್ಲಿ ಸಿಕ್ಕಾಕೋಬೇಡಿ. ನಿಮ್ಮನ್ನು ನೀವು ಲಿಮಿಟಲ್ಲಿ ಇಟ್ಕೋಬೇಡಿ. ಅಂದರೆ ಕೇವಲ ಓವರ್ ಥಿಂಕಿಂಗ್ ಮಾಡೋದು, ನಿಮ್ಮ ಲೈಫ್ನ ಬಗ್ಗೆ ಥಿಂಕ್ ಮಾಡದೇ ಇರೋದು, ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಕೇವಲ ಒಂದೇ ವಿಷಯದ ಬಗ್ಗೆ ಥಿಂಕ್ ಮಾಡ್ತಾ ಇರೋದು, ಇದೆಲ್ಲವನ್ನು ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಲೈಫ್ನ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ಒಂದು ಪಾಸಿಟಿವ್ ಆಗಿರುವಂತಹ ಬೆಳಕು ಅನ್ನೋದು ಬಂದೇ ಬರುತ್ತೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಕೇರನ್ನು ನೀವು ತಗೊಳ್ಬೇಕು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.